ಶ್ರೀ ದೇವಿ ಮಹಾತ್ಮೆಯ ಟೀಕಾ ಸಹಿತ ಗ್ರಂಥವು ಮೂಲ ಚಿದಾನಂದವಧೂತರಿಂದ ರಚಿಸಲ್ಪಟ್ಟಿದ್ದು. 12ನೆಯ ಅಧ್ಯಾಯ ಚಂಡಮುಂಡರು. ಚಂಡ ಅಂದರೆ ಬಲ, ಮುಂಡ ಅಂದರೆ ದರ್ಪ ಅಥವಾ ಗರ್ವ. ಚಂಡಮುಂಡರೆಂದರೆ ಅಭಿನಿವೇಶ. ಬೇಕಾದಷ್ಟು ಅರಿವಿದ್ದರೂ ಒಂದರಲ್ಲಿಯೂ ದುರಾಗ್ರಹ ಬಿಡದಿರುವುದು. ತನಗೂ ಬದುಕುವುದಕ್ಕೆ ಹೇತುವಾದ ಆಯುಷ್ಯವಿಲ್ಲದಿದ್ದರೂ ಮರಣವಾಗಬಾರದೆಂಬ ದುರಾಶೆಯೂ ಇದೇ ಅಭಿನಿವೇಶ. ಜಯ. ಮರಣವೆಂದರೆ ದೇಹ ಬಿಡುಗಡೆಯು. ದೇಹ ಭಾವ ಕೆಟ್ಟು ಅಂದರೆ ಅದು ಬಿಟ್ಟು ಹೋಗುವುದೇ ಸುಖ. ದೇಹಕ್ಕೆ ಚಲೋ ಅಂದರೆ ಮುಪ್ಪು. ದೇಹ ಹೋಗಿ ಹೊಸ ದೇಹ ಬರುವುದರಿಂದ ಅದು ಸುಖವೇ. ಯಾವ ರೀತಿಯಿಂದಾದರೂ ದೇಹ ಬಿಡುಗಡೆಯು ಉತ್ತಮವೆನಿಸುವುದು. ಕೋಶ. ಲಹುರಿಲಿ ಅಂದರೆ ಅಮಲಿನಿಂದ. ನೆಮಲುತ ಅಂದರೆ ತಿನ್ನುತ್ತ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.